ಎಲ್ರಿಗೂ ನಮಸ್ಕಾರ. ಇವತ್ತು 7ನೇ ತಾರೀಕು ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡಲಿಕ್ಕೋಸ್ಕರ ಸಭೆಯನ್ನು ನಿಗದಿಪಡಿಸಿದ್ವಿ 11 ಗಂಟೆಗೆ. 20ನೇ ತಾರೀಕು ಡಿಸೆಂಬರ್ ಈ ಪಂಚಾಯತಿಯ 12 ಜನ ಸದಸ್ಯರು ಇವಾಗಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವರ ಮೇಲೆ ಅವಿಶ್ವಾಸ ನಿರ್ಣಯವನ್ನು ಮಂಡಿಸಿ ಅರ್ಜಿಯನ್ನು ಸಲ್ಲಿಸಿದ್ರು. ಅದ್ರ ಪ್ರಕಾರ ಇಂದು ಸಭೆ ನಿಗದಿಯಾಗಿತ್ತು. ಸಭೆಯನ್ನು 11 ಗಂಟೆಗೆ ಪ್ರಾರಂಭ ಮಾಡಲಾಯಿತು. ಟೋಟಲ್ 17 ಜನ ಸದಸ್ಯರ ಸ್ಟ್ರೆಂತ್ ಇರ್ತಕ್ಕಂಥ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 12 ಜನ ಸದಸ್ಯರು ಹಾಜರಿದ್ದರು. ಕೋರಂ ಇದ್ದಿದ್ದರಿಂದ ಸಭೆಯನ್ನು ಆರಂಭ ಮಾಡಿದ್ದೀವಿ. ನಂತರದಲ್ಲಿ ಅಧ್ಯಕ್ಷರ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಕೈ ಎತ್ತೋದ್ರ ಮೂಲಕ 12 ಜನ ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರಿಂದ ಇಂದಿನಿಂದ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ. ಈಗ ಅಧ್ಯಕ್ಷರ ಸ್ಥಾನ ಖಾಲಿಯಾಗಿದೆ ಅಂತ ಹೇಳಿಬಿಟ್ಟು ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನು ಬರೀತೀವಿ. ಅವರು ರಿಟರ್ನಿಂಗ್ ಆಫೀಸರನ್ನು ಅಪಾಯಿಂಟ್ ಮಾಡಿ ಚುನಾವಣೆಯನ್ನು ನಡೆಸಬೇಕು ಅಧ್ಯಕ್ಷರ ಸ್ಥಾನಕ್ಕೆ. ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡ್ತೀವಿ. ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನು ಯಾವತ್ತು ಮಾಡಬೇಕು ಅಂತ ಹೇಳಿ. ಖಾಲಿಯಾಗಿದೆ ಅಷ್ಟೇ. ಮುಂದೆ ಚುನಾವಣೆ ನಡೆಯುವವರೆಗೂ ಅಧ್ಯಕ್ಷ ಸ್ಥಾನ ಖಾಲಿಯಾಗೇ ಇರುತ್ತೆ. ಚುನಾವಣೆ ನಡೆದ ಮೇಲೆ ಇನ್ನೊಬ್ಬರು ಅಧ್ಯಕ್ಷ ಆಯ್ಕೆ ಆಗ್ತಾರೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.